क्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदं धारयते चैव तस्मै ज्ञानात्मने नमः ईरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते ಯಾವುದಪ್ಪ ಭಾಷೆ ಭಾಗ 43 ತಯಾ ಏವಂ ವಿದ್ವಾನ್ ಮನೋಮಯಾತ್ಮದರ್ಶಿ ಮೂರ್ಧ್ನಃ ವಿನಿಷ್ಕ್ರಮ್ಯ ಅಸ್ಯ ಲೋಕಸ್ಯ ಅಧಿಷ್ಠಾತ ಭೂಃ ಇತಿ ವ್ಯಾಹೃತಿ ರೂಪೋ ಯೋ ಅಗ್ನಿಃ ಮಹತೋ ಬ್ರಹ್ಮಣಃ ಅಂಗಭೂತಃ ತಸ್ಮಿನ್ ಅಗ್ನೌ ಪ್ರತಿಷ್ಠತಿ ಅಜ್ಞಾತ್ಮನ ಇಮಂ ಲೋಕಂ ವ್ಯಾಪ್ನೋತಿ ಇತ್ಯರ್ಥಃ ಪಶ್ಚಾತ್ ಈರೋಜು ಶಬ್ದಮ್ಮ ಒದ್ದು ತಯ ಅಂದ್ರೆ ಆ ಸುಷುಮ್ನಾ ನಾಡಿಯಿಂದ ಯಾವ ಸುಷುಮ್ನಾ ಅವನು ಹೇಳಲ್ಲ ಯಶೋಸ್ತನ ಇವ ಅವಲಂಬತಿ ಹೇಳಲ್ಲ ವಾಣಿ ಹಾ ಮ್ಯೂಟ್ ಮಾಡಿದ್ರ ఓకే అమ్మా వినిపిస్తుందా బాగానే వినిపిస్తుందా ఓకే అమ్మా థ్యాంక్ యూ అమ్మా థ్యాంక్ యూ తయా ಅಂದ್ರೆ ತಯಾ ಸುಷುಮ್ನಯಾ ನಾಟ್ಯ ಆ ಸುಷುಮ್ನಾ ನಾಡಿಯಿಂದ ಏವಂ ವಿದ್ವಾನ್ ಈ ರೀತಿ ಉಪಾಸನೆ ಮಾಡಿದಂಥ ಉಪಾಸಕರು ಈ ರೀತಿ ಯಾವ ರೀತಿ ಹೇಳಿದಲ್ಲ ಭೂಹೋನು 4 ಭುವಃ 4 ಸ್ವಹ 4 ಮಹಃ 4 ಅಗ್ನಿ ಅಯಂ ಲೋಕ ಋಗ್ವೇದ ಮತ್ತೆ ಪ್ರಾಣ ಆಮೇಲೆ ಸಾಮವೇದ ಅಂತರಿಕ್ಷ ಲೋಕ ವಾಯು ಅಪಾನ ಸ್ವರ್ಗಲೋಕ ಯಜುರ್ವೇದ ಆದಿತ್ಯ ಜ್ಞಾನ ಆಮೇಲೆ ಆದಿತ್ಯ ಚಂದ್ರ ಬ್ರಹ್ಮ ಅನ್ನ ಈ ರೀತಿ 4 ವ್ಯಾಹೃತಿಯನ್ನು ಉಪಾಸನೆ ಮಾಡಿದಂತಹ ಉಪಾಸಕನು ಅವನು ಮನೋಮಯಾತ್ಮದರ್ಶಿ ಮನೋಮಯವೇ ತನ್ನ ಆತ್ಮ ತನ್ನ ಸ್ವರೂಪ ಸಮಷ್ಟಿ ಮನೋಮಯನಾಗಿರ್ತಕ್ಕಂತಹ ಹಿರಣ್ಯ ಗರ್ಭನೇ ತನ್ನ ಆತ್ಮನ ಅದೇ ನಾನಾಗಿದ್ದೀನಿ ಆ ರೂಪದವನು ನಾನು ಕೇವಲ ಈ 5-6 ಅಡಿ ಇರತಕ್ಕಂತಹ ದೇಹಾತ್ಮನಲ್ಲ ನಾನು ಸಮಷ್ಟಿ ಮನೋರೂಪನಾದ ಹಿರಣ್ಯ ಗರ್ಭನು ಅಂತ ಹೇಳಿ ಆ ರೀತಿ ಕಂಡುಕೊಂಡಂತಹ ಉಪಾಸಕನು ಮೂರ್ಧನ ಪಂಚಮಿ ನಡುನೆತ್ತಿಯಿಂದ ವಿನಿಷ್ಕ್ರಮ್ಯ ಹೊರಟೋದವನಾಗಿ ಫಾಟನ್ನು ಹೊಡೆದ್ಬಿಟ್ರೆ ಸೇಫ್ಟಿ ಹೊಡ್ಕೊಂಡು ಇಲ್ಲಿಂದ ಹೊರಟೋದವನಾಗಿ ಅಲ್ಲಿನ ಮುಂದಕ್ಕೆ ಈ ಲೋಕಕ್ಕೆ ಅಧಿಷ್ಠಾತವಾಗಿರುತ್ತ ದೇವತೆ ಭೂಲೋಕಕ್ಕೆ ಅಧಿಷ್ಠಾತ ದೇವತೆ ಯಾರೋ ಅಗ್ನಿ ಆ ಅಗ್ನಿ ಎಂಬ ವ್ಯಾಹೃತಿ ರೂಪದವನಾದ ಅಗ್ನಿ ಅವನಿದ್ದಾನೆ ಅದು ಭೂಹನದು ಈ ಲೋಕ ಅಂತ ಹೇಳಿದೆ ನಾನು ಈ ಲೋಕಕ್ಕೆ ಪ್ರತೀಕವಾದ ಭೂಹನು ವ್ಯಾಹೃತಿ ಅದಕ್ಕೆ ಅಗ್ನಿ ದೇವತೆ ಆ ದೇವತೆಯು ಆ ಮಹತ್ವ ಬ್ರಹ್ಮದ ಅಂಗವಾಗಿರ್ತಕ್ಕದ್ದು ಆ ಅಂಗವಾಗಿರ್ತಕ್ಕಂತಹ ಅಗ್ನಿಯಲ್ಲಿ ಮೊದಲನೇ ವ್ಯಾಹೃತಿಯಿಂದ ಅವನು ಪ್ರತಿಷ್ಠಿತ ಆಗ್ತಾನೆ ನೆಲೆ ನಿಂತಾನೆ ಉಪಲಕ್ಷಣ ಅಗ್ನಿಯಲ್ಲೂ ಈ ಲೋಕದಲ್ಲೂ ಋಗ್ವೇದದಲ್ಲೂ ಪ್ರಾಣದಲ್ಲೂ ತುಂಬಿಕೊಂಡಿದ್ದಾನೆ ಎರಡನೇ ವ್ಯಾಹೃತಿಯಿಂದ ಅಂತರಿಕ್ಷದಲ್ಲೂ ವಾಯುವಿನಲ್ಲೂ ಮತ್ತೆ ಸಾಮವೇದದಲ್ಲೂ ಅಪಾದಲ್ಲೂ ತುಂಬಿಕೊಂಡಿದ್ದಾನೆ ಮೂರನೇ ವ್ಯಾಹೃತಿಯಿಂದ ದ್ವಿಲೋಕ ಆದಿತ್ಯ ಯಜುರ್ವೇದ ಜ್ಞಾನದಲ್ಲಿ ತುಂಬಿದ್ದಾನೆ ಹೀಗೆ ತುಂಬಿಡ್ತಾನೆ ತುಂಬಿಕೊಂಡು ಇಡೀ ಜಗದಾತ್ಮ ಆಗ್ತಾನೆ ಬರ್ತಾರೆ ತಥಾ ಭುವಃ ಇತಿ ದ್ವಿತೀಯ ವ್ಯಾಹೃತ್ಯಾತ್ಮನಿ ವಾಯೋ ಪ್ರತಿಷ್ಠತಿ ಇತ್ಯನುವರ್ತತೆ ಅದೇ ರೀತಿ ಎರಡನೇ ವ್ಯಾಹೃತಿಯಾಗಿರುವ ವ್ಯಾಹೃತಿ ಸ್ವರೂಪವಾಗಿರುವ ಎರಡನೇ ವ್ಯಾಹೃತಿ ಸ್ವರೂಪವಾಗಿರ್ತಕ್ಕಂತಹ ವಾಯುವಾತ್ಮನಲ್ಲಿ ಅದು ಅಂತರಿಕ್ಷಾಧಾರವಾಗಿರ್ತಕ್ಕದ್ದು ಸಾಮವೇದ ರೂಪವಾಗಿರ್ತಕ್ಕದ್ದು ಅಪಾನ ರೂಪವಾಗಿರ್ತಕ್ಕಂತಹ ಅದರಲ್ಲಿ ನೆಲೆ ನಿಲ್ತಾನೆ ಅದರಲ್ಲಿ ಆತ್ಮಭಾವ ಪಡ್ಕೊಳ್ತಾನೆ ಅದೇ ನಾನು ಅಂತ ಹೇಳಿ ಒಟ್ಟಿಗೆ ಅಟ್ಟಟಿ ಇಡೀ ಜಗದಾತ್ಮ ರೂಪವನ್ನು ಪಡ್ಕೊಂಡ್ಬಿಡ್ತಾನೆ ಈ ಅಖಂಡ ವಾಯುಮಂಡಲವನ್ನೇ ತುಂಬ್ಕೊಂಡ್ಬಿಡ್ತಾನೆ
ಈ ಜಗತ್ತ ಇದಾಗ್ತಾನೆ. ಅವನಿಗೆ ಒಂಥರ ಸತ್ಯ ಸಂಕಲ್ಪ ದೇವ, ಅವನು ಅಣಿಮಾದಿಗಳನ್ನು ತುಂಬ ತುಳುಕಾಡ್ತದಂತ ಇವನು. ಸುವರಿತಿ ತೃತೀಯ ವ್ಯಾಹತ್ಯಾತ್ಮನಿ ಆದಿತ್ಯೇ. ಸ್ವಹ ಇತಿ ತೃತೀಯ ವ್ಯಾಹೃತ್ಯಾತ್ಮನಿ ಆದಿತ್ಯೇ. ಆಮೇಲೆ ಸ್ವಹ ಅನ್ನುವ ವ್ಯಾಹೃತಿಯಿಂದ ಮೂರನೇ ವ್ಯಾಹೃತಿ ಸ್ವರೂಪನಾಗಿರ್ತಕ್ಕಂಥ ಆದಿತ್ಯನಲ್ಲಿ ದ್ಯುಲೋಕದಲ್ಲಿ ಮತ್ತೆ ಯಜುರ್ವೇದದಲ್ಲಿ ಜ್ಞಾನದಲ್ಲಿ ತುಂಬಿಕೊಂಡ್ಬಿಡ್ತಾನೆ. ಆಮೇಲೆ ಮಹಾ ಇತಿ ಅಂಗಿನಿ ಚತುರ್ಥ ವ್ಯಾಹತ್ಯಾತ್ಮನಿ ಬ್ರಹ್ಮಣಿ ಪ್ರತಿಷ್ಠತಿ. ಇತಿ ಅಂಗಿನಿ ಚತುರ್ಥ ವ್ಯಾಹತ್ಯಾತ್ಮನಿ ಬ್ರಹ್ಮಣಿ ಪ್ರತಿಷ್ಠತಿ. ಮಹಾ ಅನ್ನುವಂತಹ ಅಂಗಿ, ಅದು ಇದು ಮೂರು ಅಂಗ ಆದರೆ ಅದು ಅಂಗಿ. ಆದಿತ್ಯ, ಚಂದ್ರ, ಬ್ರಹ್ಮ, ಅನ್ನ. ಆ ಅನ್ನ ರೂಪ, ಆ 4 ರೂಪ ಆಗಿರ್ತಕ್ಕಂತಹ 4ನೇ ವ್ಯಾಹೃತ ರೂಪ ಆಗಿರ್ತಕ್ಕಂತಹ ಬ್ರಹ್ಮದಲ್ಲಿ ನೆಲೆ ನಿಂತು ಬಿಡ್ತಾನೆ. ಅಂದ್ಬಿಟ್ರೆ ಇಡೀ ಜಗದಾತ್ಮ ರೂಪವನ್ನೇ ಪಡ್ಕೊಂಡ್ಬಿಟ್ಟ ಅವನು. ಇಡೀ ವಿಶ್ವಾತ್ಮ ಆಗ್ಬಿಟ್ಟ. ಇಂಥ ದೊಡ್ಡವನಾಗ್ಬಿಟ್ಟ ಗೊತ್ತಾ. ಇದು ದೊಡ್ಡದ, ಮಾಂಡುಕ್ಯ ಹೇಳಿ ದೊಡ್ಡದ. ಮಾಂಡುಕ್ಯ ಏನೂ ಇಲ್ಲ ಅನ್ನಲ್ಲ, ನಂದು ಚೊಪ್ಪ ಹುಟ್ಟಿಲ್ಲ, ಸಾವಿಲ್ಲ, ಇಲ್ಲ ಅದು ದೊಡ್ಡದ. ಇಡೀ ಜಗತ್ತೇ ಆಗ್ಬಿಡ್ತಾನೆ, ಇದು ದೊಡ್ಡದ. ಏನ್ ಸಾ ಏನ್ ರವಿಯರ್ ಹೇಳ್ತಾರೆ ನೋಡಿ ಯಾವ್ದು ದೊಡ್ಡದು ಅಂತ. ಜಗದಾತ್ಮ ರೂಪ ದೊಡ್ಡದೇ ಹೊರಟು ಹುಟ್ಟಿಲ್ಲ, ಸಾವಿಲ್ಲ, ಮುಕ್ಷ ಇಲ್ಲ, ಮುಕ್ತ ಇಲ್ಲ, ಬದ್ಧ ಇಲ್ಲ. ಆಯಾ ಎಂತ ವೇದಾಂತ ಅಂದ್ರೆ ಅದು. ಆ ತರ ತಿಳ್ಕೊಳ್ಳೋದೇ ಒಳ್ಳೇದು ಗುರುಗಳೇ. ಏನೂ ಇಲ್ಲ ಅಂತ. ಹೌದು. ಮತ್ತೆ ಬೋಂಡ ಬಜ್ಜಿ ಅಂತೀರಾ, ಆಮೇಲೆ ಅದೆಲ್ಲ ಹೊರಟೋಗುತ್ತೆ, ತಾನಾಗೆ ಬಿಟ್ಕೊತ್ತೆ. ಬೋಂಡ ಬಜ್ಜಿ ಹೋಗುತ್ತೆ ಅಂತೀರಾ. ಎಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗಿದೆ. ಅದ ಎಲ್ಲ ಪ್ರಪಂಚ ಬಿಡ್ಬೋದು, ಬೋಂಡ ಬಜ್ಜಿ ಬಿಡ ಕಷ್ಟ ಕಣ್ರೆ. ಮನೆ ಒಳಗೆ ಅಡಿಗೆ ಮನೆ ಇನ್ಕ್ಲೂಡ್ ಆದ್ಮೇಲೆ, ಮನೆ ಬಿಟ್ಟು ಹೋದ್ಮೇಲೆ ಏನಿಲ್ಲ. ಅಪ್ಪ ಈಗಿರ್ಬೇಕು ಇದು ಹಾಗೆ. ಬಾಯಿ ಹಾಕಿದ್ರೆ ಒಳಗೆ ಹೋಗುತ್ತೆ ಅಂತ ಹೇಳಿದ್ರೆ ಇದನ್ನ ಹಾಕೊಂಡು ಹೇಳಿ ಬೈತಾರೆ. ಏನಂತಾರೆ ಕಿರಣ್ಣ? ಹೇಳಿ ಸರ್. ಬೋಂಡ ಬಾಯಿ ಒಳಗೆ ಹಾಕೊಂಡ್ಮೇಲೆ ಹೋಗೇ ಹೋಗುತ್ತೆ. ಅಲ್ಲ, ಬಾಯಿಯಲ್ಲಿ ಹಾಕೊಳ್ಳೋಕ್ ಮುಂಚೆ ಬೋಂಡ್ವೇ ಇಲ್ಲ. ಮಾಡ್ಬಿಟ್ರು, ಅದೇ ಭ್ರಾಂತಿ. ಅಲ್ಲ, ಬೋಂಡ ಬೋ ಸೊನ್ನೆ ಡಾ ಅಂದ್ರೆ ಅದು ಬರೀ ಶಬ್ದ, ಪದಾರ್ಥ ಇಲ್ಲ. ಅಲ್ಲ ಸರ್, ಆ ತರ ಇಲ್ಲ ಮಾಡ್ಕೋಬೇಡಿ. ಬಾಯಿ ಒಳಗೆ ಹಾಕೊಂಡ್ಮೇಲೆ ಇಲ್ಲ ಮಾಡ್ಕೊಳ್ಳಿ. ಹಂಗ ಮಾಡಿಲ್ಲ, ಮುಂಚೆನೇ ಇಲ್ಲ ಅದು. ಅಲ್ಲ, ಅದು ಈಗ ಆಗ್ತಾ ಇರೋ ಸ್ವಭಾವ. ಅವ್ರಿಗೆ ಇಷ್ಟ ಬೋಂಡ, ಕಿರಣವ್ರಿಗೆ ಹಂಗ ಹೇಳ್ತಾರೆ. ಇಲ್ಲ ಇಲ್ಲ, ಎಲ್ಲ ಬರೀ ತೋರಿಕೆ, ಕಲ್ಪನೆ, ಭ್ರಾಂತಿ. ಅದು ಅಲ್ಲಿ. ಇಲ್ಲಿ ಇಡೀ ಜಗದಾತ್ಮ ರೂಪ, ವಿಶ್ವಾತ್ಮ, ದೇವತಾತ್ಮ, ಲೋಕಾತ್ಮ, ವೇದಾತ್ಮ, ಪ್ರಾಣಾತ್ಮ, ಎಂಥ ರೂಪ ಇದು. ಬಾ ಅಣಿಮಾದಿ ಸಿದ್ಧಿಗಳು ಪೂರ್ತಿ, ಅಷ್ಟೈಶ್ವರ್ಯಗಳು ಉದುರು ಬಿಡುತ್ತೆ ಅವನಿಗೆ. ಏಕೈಶ್ವರ್ಯ ಸ್ಥಿತವಿಪ್ರದ ಬಹುಲೆ ಅಂದ್ರೆ ಅಷ್ಟೈಶ್ವರ್ಯದಲ್ಲಿ ಇದ್ದಂಥವನು ಏಕೈಶ್ವರ್ಯ. ಹಾಗಾಗಿ ತೇಷು ಆತ್ಮಭಾವೇನ ಸ್ಥಿತ್ವಾ ಆಪ್ನೋತಿ ಬ್ರಹ್ಮಭೂತ ಸ್ವರಾಜ್ಯಂ ಸ್ವರಾಡ್ಭಾವಂ. ಅವುಗಳಲ್ಲಿ, ಆ ಲೋಕಗಳಲ್ಲಿ, ವೇದಗಳಲ್ಲಿ, ದೇವತೆಗಳಲ್ಲಿ ಆತ್ಮಭಾವವನ್ನು ಪಡ್ಕೊಂಡು ಅದೇ ನಾನು ಅಂತ ತಿಳ್ಕೊಂಡವನಾಗಿ ಅವನು ಬ್ರಹ್ಮನಾದವನಾಗಿ ಸ್ವರಾಜ್ಯವನ್ನು ಹೋಗ್ತಾನೆ. ಸ್ವರಾಡ್ಭಾವ. ಇಡೀ ವಿಶ್ವಕ್ಕೆ ಚಕ್ರವರ್ತಿ, ಬ್ರಹ್ಮಾಂಡಕ್ಕೆ ಚಕ್ರವರ್ತಿ ಆಗ್ಬಿಡ್ತಾನೆ. ಏನ್ ಬೇಕಾದ್ರು ಅದ ಜಗದ್ವ್ಯಾಪಾರ ವರ್ಜ್ಯಂ ಅಂತ ಒಂದು ಹೇಳಿದ್ದಾರೆ ಸೂತ್ರಕಾರರು. ಜಗತ್ ಸೃಷ್ಟಿ ಮಾಡುವ ಒಂದು ಕೆಲಸ ಬಿಟ್ಬಿಟ್ರೆ ಒಳಗಿನ ಎಲ್ಲಾ ಕಂಟ್ರೋಲು ಅವಂದೇ. ಏನ್ ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು, ಯಾರನ್ನ ಬೇಕಾದ್ರೂ ಹಿಡಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ತಿನ್ಬೋದು, ಕುಡಿಬೋದು, ಮಾಡ್ಬೋದು. ಏನು ಐರಮ್ಮದೀಯಂ ಸರಹ ಅಶ್ವತ್ಥಸ್ವಮನಃ ಅಪರಾಜಿತಾಪೂಹು ಹಿರಣ್ಮಯಂ ಪ್ರಭುವಿದಂ ಅಂತ ಹೇಳಿ ಅದ್ಭುತವಾದ ಬ್ರಹ್ಮಲೋಕದ ವರ್ಣನೆ ಅದು. ಆನಂದವಾಗಿ ಅಪ್ಸಸ್ಥಿತಿಯಲ್ಲಿ ಜಕ್ಕೆ ಕ್ರೀಡಂ ರಮಮಾಣ, ಖುಷಿಯಾಗಿ ಇರ್ತಾರೆ. ಎಲ್ಲರಿಗೂ ಒಂದು ಚಿನ್ನದ ರಥ ಜೊತೆ ಬರೋರ್ಗಲ್ಲ. ಆ ಚಿನ್ನದ ರಥ ಒಳ್ಳೆ ಇಂಪಾದಂತ ಹಾಡನ್ನು ಹೇಳುವಂತಹ ರಥಗಳು. ಅಲ್ಲೇ ಬಾಲಮುರಳಿ ಹೇಳ್ತಾರೆ ಆ ತರ ಇಂಪಾದ ಹಾಡು ಹೇಳ್ತಾ ಇರುವಂತ ಆಟೋಮೆಟಿಕ್ ಹತ್ತಿ ಕೂತ್ಕೊಳ್ಳೇ ಹಾಡು ಶುರು ಆಗ್ಬಿಡುತ್ತೆ. ಅದು ಒಂಥರ ಇದು ಆ ಏರೋಡ್ರಮ್ ಅಲ್ಲಿ ಇದರಲ್ಲಿ ಕೈ ಇಟ್ಕೊಳ್ಳೆ ನೀರು ಬರ್ತದೆ ನಲ್ಲಿ ಅಡಿಯಲ್ಲಿ, ಆ ರೀತಿ ಹತ್ತಿ ಕೂಡ ಶುರು ಆಗ್ಬಿಡುತ್ತೆ ಆ ಮ್ಯೂಸಿಕ್. ಬೇಡ ಅಂತ ಚೇಂಜ್ ಮಾಡಕ್ಕೋ ಬೇರೆ ಬೇರೆ ಇದಿರುತ್ತೆ ಆಪ್ಷನ್, ಆಟೋಮೆಟಿಕ್ ಎಲ್ಲ. ಸ್ವಯಮೇವ ರಾಜ ಅಧಿಪತಿರ್ಭವತಿ ಅಂಗಭೂತಾನಾಂ ದೇವಾನಾಂ ಯಥಾ ಬ್ರಹ್ಮ. ಈಗ ಹೇಗೆ ಚತುರ್ಮುಖ ಬ್ರಹ್ಮ ಇಂದಾಗಿ 33 ಕೋಟಿ ದೇವತೆಗಳಿಗೂ ಅಧಿಪತಿಯಾಗಿದ್ದಾನೋ ಅದೇ ರೀತಿ ಈ ಉಪಾಸಕನು ಕೂಡ ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿ ದೇಹನ ಬಿಟ್ಟ ಅಂತ ಆದರೆ ಅವನು ಕೂಡ ಆ ಈ ಬ್ರಹ್ಮದಲ್ಲಿ ಮರ್ಜಾಗಿ, ಅಥವಾ ಇವನಂತೆ ಮುಂದಿನ ಕಾಲದಲ್ಲಿ ಇವನು ಬ್ರಹ್ಮನಾದವನಾಗಿ ರಾಜನಾಗ್ತಾನೆ, ಅಧಿಪತಿ ಆಗ್ತಾನೆ, ಚಕ್ರವರ್ತಿ ಆಗ್ತಾನೆ, ಇಡೀ ಎಲ್ಲಾ ದೇವತೆಗಳು ಒಡೆಯನಾಗ್ತಾನೆ. ಎಲ್ಲಾ ದೇವತೆಗಳು ಇವನಿಗೆ
ಕಪ್ಪು ಕಾಳಿಗೆ ಒಪ್ಪಿಸ್ಲೇಬೇಕು, ಸರೆಂಡರ್ ಆಗಲೇಬೇಕು. ದೇವಾಶ್ಚ ಸರ್ವೇ ಅಸ್ಮೈ ಬಲಿಂ ಆವಹಂತಿ ದೇವಾಶ್ಚ ಸರ್ವೇ ಅಸ್ಮೈ ಬಲಿಮಾವಹಂತಿ ಅಂಗಭೂತಾಃ ಯಥಾ ಬ್ರಹ್ಮಣಿ. ಅಂಗಭೂತಾಃ ಯಥಾ ಬ್ರಹ್ಮ. ಹೇಗೆ ಈಗ ಇರುವ ಬ್ರಹ್ಮದ ವಿಷಯದಲ್ಲಿ ಎಲ್ಲರೂ ಅಂಗರಾಗಿದ್ದ ದೇವರಿಗೆ ಒಪ್ಪಿಸ್ತಾ ಇದ್ದಾರೋ, ಅದೇ ರೀತಿ ಈ ಉಪಾಸಕನಿಗೂ ಆ ಲೋಕಕ್ಕೆ ಹೋದ್ಕೊಳ್ಳೇನೆ ಎಲ್ಲಾ ದೇವತೆಗಳು ಕೂಡ ಕಪ್ಪು ಕಾಣಿಕೆ ತಂದು ಒಪ್ಪಿಸ್ತಾರೆ. ಮಹಾರಾಜರು ತಾವು ಉಪಾಸನೆ ಮಾಡಿದ್ರು, ತಗೊಳ್ಳಿ ತಂದಿದ್ದು ಅಂತ ಹೇಳಿ ನನ್ನ ಕುಮಾರ ಉಪಾಸನೆ ಮಾಡಿ ಆ ಲೋಕಕ್ಕೆ ಹೋದ ಅಂದ್ರೆ 33 ಕೋಟಿ ದೇವತೆಗಳು ಕಾಲು ಹಿಡ್ಕೊಂಡ್ಬಿಡ್ತಾರೆ. ಅವ್ನು ಅದಿಷ್ಟ ಆಗಲ್ಲ, ಇನ್ನೊಬ್ರು ಹಿಡ್ಕೋಬೇಕು, ಅವಾಗ ಇಷ್ಟ ಆಗತ್ತೆ. ಬರೀ ದೇವತೆ ಹಿಡ್ಕೊಂಡ್ರೆ ಖುಷಿ ಆಗಲ್ಲ. ಅದನ್ನ ಅವರು ಹಿಮಾರಾಮ ಸರಥ ಅವ್ರು ಬಂದು ಹಿಡ್ಕೊಂಡ್ರೆ ಇದಪ್ಪ ಉಪಾಸನೆ ಫಲ ಅಂದ್ರೆ. ಸುಮ್ಮನೆ ದೇವತೆ ಹಿಡ್ಕೊಂಡ್ರೆ ಏನ್ ಪ್ರಯೋಜನ? ನಮ್ಗೆ ಗೊತ್ತಿರೋ ಕೈ ಅದು ಪ್ರಯೋಜನ ಅಂತಾರೆ. ಬೇಡ, ಏನು ಬೇಡ ಅಂತ ಕಂಡ್ರೆ ಅವನು ಆತ್ಮಜ್ಞಾನ ಬೇಕಂತೆ, ಬೇಡಂತೆ, ಅದು ಬೇಡವಂತೆ, ಯಾವುದು ಬೇಡವಂತೆ. ಆಪ್ನೋತಿ ಮನಸಸ್ಪತಿ, ಮನಸ್ಸಿಗೂ ಪತಿ ಆಗ್ತಾನೆ. ಮನಸ್ಪತಿ ತನ್ನ ಮನಸ್ಸಿಗೆ ಮಾತ್ರಲ್ಲ, ವಿಶ್ವದ ಎಲ್ಲರ ಮನಸ್ಸಿಗೂ ಪತಿ ಆಗ್ತಾನೆ. ಯಾರ ಮನಸ್ಸಿನಲ್ಲಿ ಏನ್ ಬೇಕಾದ್ರೂ ತೋಚು ಹೋಗಿ ಮಾಡ್ತಾನೆ, ತೋಚದೇ ಹೋಗು ಮಾಡ್ತಾನೆ. ಎಲ್ಲರ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾನೆ, ಮನಸ್ಸನ್ನು ಓದ್ಬಿಡ್ತಾನೆ. ಪುಸ್ತಕ ಓದುವ ಹಾಗೆ ನಿಮ್ಮಗಳ ಮನಸ್ಸನ್ನು ನಮ್ಮಗಳ ಮನಸ್ಸೆಲ್ಲ ಓದ್ಬಿಡ್ತಾನೆ ಆ ಪುಣ್ಯಾತ್ಮ. ಅಂಥ ಶಕ್ತಿ ಬರುತ್ತೆ ಅವನಿಗೆ. ಸರ್ವೇಷಾಂ ಹಿ ಮನಸಾಂ ಪತಿ ಸರ್ವಾತ್ಮಕತ್ವಾತ್ ಬ್ರಹ್ಮಣ. ಆ ಬ್ರಹ್ಮವು ಸರ್ವಾತ್ಮಕವಾಗಿರುವಂತಹದ್ದಾದ್ರಿಂದ ಎಲ್ಲರ ಮನಸ್ಸಿಗೂ ಪತಿ ಆಗ್ತಾನೆ, ಒಡೆಯನಾಗ್ತಾನೆ, ಅದನ್ನ ನಡೆಸೋನಾಗ್ತಾನೆ, ಅದಕ್ಕೆ ಸ್ವಾಮಿ ಆಗ್ತಾನೆ. ತಂದೆ ಇದು ಅಂತ ಹೇಳಿ ಆ ರೀತಿ ಮಾಡ್ಕೊಂಡ್ಬಿಡ್ತಾನೆ. ಬರೀ ಅಷ್ಟೇ ಅಲ್ಲ, ಸರ್ವೈರ್ಹಿ ಮನೋಭಿ ತನ್ಮನುತೆ. ಎಲ್ಲರ ಮನಸ್ಸುಗಳಿಂದಲೂ ಮನನ ಮಾಡಲ್ಪಡ್ತಾ ಇರೋದು ಅವನೇ. ನಮಗೂ ಗೊತ್ತಿದ್ದೇನೆಯೇ, ನಾವು ಯೋಚನೆ ಮಾಡ್ತಾ ಇರೋದು ಯಾರನ್ನ ಹೇಳಿ? ಆ ಹಿರಣ್ಯಗರ್ಭನನ್ನ. ಯಾಕಂದ್ರೆ ಮನಸ್ಸಿಗೆ ಅವನೇ ದೇವತೆ, ಎಲ್ಲವೂ ಅವನದೇ ರೂಪ. ಈ ಶಬ್ದ ಯೋಚನೆ ಮಾಡಿದ್ರು, ರೂಪ ಯೋಚನೆ ಮಾಡಿದ್ರು, ಸ್ಪರ್ಶ ರುಚಿ ಏನ್ ಮಾಡಿದ್ರು ಎಲ್ಲ ಪರಮಾತ್ಮ ಹಿರಣ್ಯಗರ್ಭನ ರೂಪವೇ. ಆದ್ರಿಂದ ಎಲ್ಲಾ ಮನಸ್ಸುಗಳಿಂದಲೂ ಅವನು ಮನನ ಮಾಡಲ್ಪಡುತ್ತಾನೆ. ಎಲ್ಲಾ ಮನಸ್ಸಿಗೂ ಅವನೇ ಅಧಿಪತಿಯಾಗಿರುತ್ತಾನೆ. ಎಲ್ಲಾ ಮನಸ್ಸಿನ ರೂಪದಿಂದಲೂ ಅವನೇ ಇರುವವನಾಗಿರುತ್ತಾನೆ. ಮನಸ್ಸೂ ಅವನಿಗಿಂತ ಬೇರೆ ಇಲ್ಲ, ಮನಸ್ಸಿನ ವಿಷಯವೂ ಅವನಿಗಿಂತ ಬೇರೆ ಇಲ್ಲ, ಮನಸ್ಸಿಗೆ ಅಧಿಪತ್ಯವೂ ಅವಂದೇ ಆಗಿದೆ. ಹಾಗಾಗಿ ಸಮಷ್ಟಿ ಮನೋಭಿಮಾನಿ ದೇವತೆ. ತದಾಪ್ನೋತಿ ವಿದ್ವಾನ್, ಅದನ್ನು ಪಡ್ಕೊಳ್ತಾನೆ ಈ ಉಪಾಸಕ. ಕಿಂಚ ವಾಕ್ಪತಿ ಸರ್ವಾಸಾಂ ವಾಚಾಂ ಪತದ್ಭವತಿ. ಮತ್ತು ಏನಪ್ಪ ಅಂದ್ರೆ ವಾಕ್ಪತಿ, ಎಲ್ಲಾ ವಾಕ್ಯ ಒಡೆಯ. ತಾನು ಏನ್ ಅಂದ್ರು ಟಕ್ಕನೆ ನೆರವೇರ್ಬಿಡುತ್ತೆ. ಯಾರು ಏನಂದ್ರು, ಸ್ವಾಮಿ ಇಷ್ಟು ವರ್ಷ ಆಯ್ತು, ನಮಗೆ ಕಾಯಿಲೆ ಬಂದು 10-15 ವರ್ಷ ಆಯ್ತು, ಬಹಳಷ್ಟು ಡಾಕ್ಟರ್ ನೋಡಿದ್ ಬಿಟ್ವಿ, ಎಲ್ಲಾ ಟ್ರೀಟ್ಮೆಂಟು ಆಯ್ತು, ಏನು ಪ್ರಯೋಜನ ಆಗಲಿಲ್ಲ. ನೀವು ಒಂದ್ಸಲ ನಿಮ್ ವಾಸಿ ಆಗಲಿ ಅಂದ್ಬಿಡಿ ಅಂದ್ಬಿಟ್ರೆ ಸಾಕು. ಅವನು ಅಂದಿದ್ದೆ ತಡ, ಆ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ಗೆ ಆರೋಗ್ಯ ಬಂದ್ಬಿಡುತ್ತೆ. ಅಂಥ ವಾಕ್ಪತಿ ಅವನು. ಹೋಗ, ನಿಂಗೆ ಆರೋಗ್ಯ ಇದೆ, ನಿಂಗೆ ಏನು ಕಾಯಿಲೆ ಇಲ್ಲ, ಹೋಗೋ ಅಂದ್ಬಿಟ್ರೆ ಸಾಕು, ಎಲ್ಲ ಕಾಯಿಲೆ ಓಡೋಗ್ಬಿಡುತ್ತೆ. ಅವನಿಗೆ ಸ್ವಾಮಿ ನಮ್ಗೆ ಐಶ್ವರ್ಯ ಇಲ್ಲ, ಹೋಗ ನಿಂಗೆ ಅಷ್ಟೇ ಐಶ್ವರ್ಯ ಬರುತ್ತೆ, ಹೋಗತ್ತ ಅಂದ್ಬಿಟ್ರೆ ಹೋಗು, ಉದುರು ಬಿಡುತ್ತೆ ಅವ್ನಿಗೆ ಐಶ್ವರ್ಯ. ಇವನು ಹೇಳೋದು ಯಾರಿಗೋ ಐಶ್ವರ್ಯ ಕೊಡಿಸ್ಬಿಡ್ತಾರೆ. ಅಂಥ ಶಕ್ತಿ ಇವನಿಗೆ. ಅವ್ರು ಉಪಾಸನೆ ಮಾಡಿಲ್ಲ, ಇವ್ರು ಸೇವೆ ಮಾಡಿದ್ದು, ಇವ್ರನ್ನು ದೊಡ್ಡವ್ರನ್ನ ಒಪ್ಕೊಂಡಿದ್ದು, ಇವ್ರು ಅನುಸರಣೆ ಮಾಡಿದ್ದಕ್ಕೆ ಅವನಿಂದ ಇವನಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ನೋಡಿ, ಮಹಾತ್ಮನ ಅದಕ್ಕೆ ನಾವು ಕಾಣೋಕೆ ಹೋಗ್ಬೇಕು, ನೋಡೋಕೆ ಹೋಗ್ಬೇಕು, ಸೇವೆ ಮಾಡ್ಬೇಕು. ಯಾಕೆ ಕೇಳ್ತೀವಿ ಹೇಳಿ? ಮಹಾತ್ಮರಲ್ಲಿ ನಿಧಿ ಇದೆ, ಶಕ್ತಿ ಇದೆ, ಅವರಲ್ಲಿ ಎಲ್ಲಾ ಕಲ್ಯಾಣ ಗುಣಗಳ ಗನಿ ಇದೆ. ಅಲ್ಲಿ ಹೋಗ್ಬಿಟ್ಟು ಅವರ ಕೃಪಾ ಕಟಾಕ್ಷಕ್ಕೆ ಕೊಂಚಿಂಚಿ ನಾವು ಪಾತ್ರರಾದ್ವಿ ಅಂದ್ರೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಮೂಕನನ್ನು ವಾಗ್ಮಿನ್ ಮಾಡ್ತಾನೆ, ಕುಂಟನ್ನು ಬೆಟ್ಟ ಖಾರ ಮಾಡ್ಬಿಡ್ತಾನೆ. ಅಂತ ಶಕ್ತಿ ಇದೆ. ಅಂದ್ರೆ ನಮ್ಗೆ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಆ ತರಹ ಒಂದು ಇದಿರ್ಬೇಕು, ಡಿವೋಷನ್ಶಿಪ್. ಡಿವೋಟ್ ಆಗೋ ನಮ್ಗೆ ಅಭಿಮಾನ ಬಾಧೆ ಮಾಡುತ್ತೆ. ನಮ್ಗೆ ಯಾರಿಗೂ ನಾವು ಸರೆಂಡರ್ ಆಗಿ ಇಷ್ಟಪಡಲ್ಲ, ಯಾರನ್ನು ನಾವು ಫಾಲೋ ಮಾಡಲ್ಲ, ಅನುಸರಣೆ ಮಾಡಲ್ಲ. ಅಯ್ಯೋ, ನಾವು ಅವ್ರನ್ನ ದೊಡ್ಡವ್ರದ್ದು ಹೆಂಗೆ ಒಪ್ಕೊಳ್ಳೋದು, ಅವ್ರು ಹೇಳಿದ್ರೆ ಹೆಂಗೆ ಕೇಳೋದು, ಅವ್ರು ನೋಡಿ ನಮ್ಮನ್ನ ಒಂಥರ ಸ್ಲೇವ್ ಆಗಿ ಮಾಡ್ಕೊಂಡ್ಬಿಡ್ತಾರೆ, ದಾಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ದುಡಿಸ್ಕೊಂಡ್ಬಿಡ್ತಾರೆ, ಏನೇನೋ ಕಲ್ತ್ಕೊಂಡು ಮಾರಾಯ ದೂರ ಇದ್ಬೇಡ ಅಂತ ಅಂತಾರೆ. ದೂರ ಇರ್ಬೋದು, ಅದು ಫಲ ಆಗಲ್ಲ. ಚಳಿಗಾಲ ನಮ್ಗೆ ಯಾಕಪ್ಪ ಬೇಕು, ಬೆಂಕಿ ಸವಾಸ, ದೂರ ಇದ್ರೆ ಚಳಿ ಅನುಭವಿಸ್ತಾ ಇರಬೇಕು. ಚಳಿಗಾಲದಲ್ಲಿ ಬೆಂಕಿ ಹತ್ತಕ್ಕೆ ಹೋದ್ರೆ ಹಿತವಾಗಿ ಬಿಚ್ಚಿಗಿರುತ್ತೆ. ಅದು ಮುಟ್ಟಿದ್ರೆ ಮಾತ್ರ ಡೇಂಜರು, ಮುಟ್ಟಕ್ಕೆ ಹೋಗ್ಬಾರ್ದು. ಮಹಾತ್ಮನ ಮುಟ್ಟಬಾರ್ದು, ಮಹಾತ್ಮರು ಹತ್ತನೇ ಅಷ್ಟೇ ಹೊರತು
ಬೆಂಕಿನ ಮುಟ್ಟಿದ್ರೆ ಹೇಗೆ ಸುಟ್ಬಿಡೋದು, ಮಹಾತ್ಮನ ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ ಅದು. ಯಾಕಂದ್ರೆ ಮೈಯೆಲ್ಲ ಕರೆಂಟ್ ಪಾಸ್ ಆಗ್ತದೆ, ಡ್ರಮ್ ಅಂತ ಕರೆಂಟ್ ಹೊಡೆಯುತ್ತೆ. ಸ್ವಾಮಿಗಳನ್ನ ಒಬ್ರು ಮುಟ್ಟಿಸ್ಕೊಂಡು ಮಧ್ಯಾಹ್ನದವರೆಗೂ ಬೇಯಿಸ್ಕೊಂಡಿದ್ರು ಅವರು. ಯಾಕಾದ್ರೆ ಮುಟ್ಟಿದೆ ಅಂತೇಳಿ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ರು ಸ್ವಾಮಿಗಳು. ಅದು ಯಾಕೆ ಮುಟ್ತೀರಾ ನೀವು, ಏನು ಸರಿ ಇಲ್ವ, ತಲೆ ಬುದ್ಧಿ ಇಲ್ವಾ ಅಂತ. ಯಾರನ್ನು ಮುಟ್ಟಿಸ್ಕೋತಿರ್ಲಿಲ್ಲ ನಮ್ಮ ಸ್ವಾಮಿಗಳವರು. ಅಂಥ ಚಿತ್ತಪ್ರಜ್ಞರು ಅಂದ್ರೆ ಭಗವಂತ ಹೇಗೆ ಅಸಂಗನೋ ನಾವು ಯಾರು ಮುಟ್ಟಿಸ್ಕೊಳ್ಳೋದಲ್ಲ. ಆದ್ರೆ ಅವರ ಪ್ರವಚನ, ಅವರ ಇದು ಕೇಳ್ಬಿಟ್ರೆ ಲೋಕೋತ್ತರ. ಆದ್ರೆ ಅವರ ನಡವಳಿಕೆ ಮಾತ್ರ ಸಿಧಾರಾ ವ್ರತ, ಚೌರದ ಕತ್ತಿ ಮೇಲೆ ನಡೆಯೋದು ಹೇಗೆ ಕಷ್ಟವೋ ಹಾಗೆ ಅವ್ರ ಜೊತೆಲಿ ಇರೋದಂತೂ ನಮ್ಮ ಅಣ್ಣ ಹೇಳ್ತಿದ್ದ, ಅಯ್ಯಪ್ಪ ಕೂತ್ಕೊಂಡ್ರೆ ತಪ್ಪು, ನಿಂತ್ಕೊಂಡ್ರೆ ತಪ್ಪು, ಮಾತಾಡ್ತಾ ಹೆಂಗ್ ನಡ್ಕೋಬೇಕು ಗೊತ್ತಲ್ಲ, ಭಾಳ ಸ್ಟ್ರಿಕ್ಟು. ಆದ್ರೆ ಮಾತ್ರ ಅಂಥ ನಿಷ್ಕಲ್ಮಶ ಹೃದಯ, ಮಹಾಪ್ರೇಮ, ಅದೆರಡೂ ಒಟ್ಟಿಗೆ ಇರುತ್ತೆ ಅವರಲ್ಲಿ. ಆಶ್ಚರ್ಯ ಆಗುತ್ತೆ ನಮಗೆ. ಅಂಥ ಕಠೋರತೆಯೂ ಸತ್ಯನಿಷ್ಠತೆಯೂ ಇರುತ್ತೆ, ಅಂಥ ಪರಮ ಕಾರುಣ್ಯವೂ ಇರುತ್ತೆ ಜ್ಞಾನಿಗಳಲ್ಲಿ. ಪರಮಾತ್ಮ ಹಿಡ್ಕೊಂಡಿದ್ರೆ ಪರಮ ಕಾರುಣ್ಯತೆ ಇದೆ, ಆ ಸತ್ಯದಲ್ಲಿ ನಿಷ್ಠೆ ಇರೋದ್ರಿಂದ ಬಹಳ ಕಠೋರತೆಯೂ ಇರುತ್ತೆ. ಎರಡನ್ನೂ ಮ್ಯಾನೇಜ್ ಮಾಡ್ತಾರೆ ಅವರು. ಕಾಂಪ್ರಮೈಸ್ ಆಗೋ ಪ್ರಶ್ನೆಯೇ ಇಲ್ಲ. ಒಬ್ಬ ಬಹಳ ದೊಡ್ಡ ಹೆಸರು ಬೇಡ, ಒಬ್ಬ ತುಂಬಾ ದೊಡ್ಡ ಕೋಟೀಶ್ವರ ಬಂದ್ಬಿಟ್ಟಿದ್ರು ಕಾರ್ಯಾಲಯಕ್ಕೆ. ತುಂಬಾ ಕಾರ್ಯಾಲಯಕ್ಕೆ ಏನ್ ಬೇಕಾದ್ರೂ ಕೊಡ್ತಾ ಇದ್ದು, ಮಾಡ್ತಾ ಇದ್ದು. ಆಗಿನ ಕಾಲ ಲಕ್ಷ ರೂಪಾಯಿ ಕೊಡ್ತಾರೆ. ಹಾಗೆ ಇವನ್ನ ಹೇಳ್ತಾರೆ 60-70 ಹಿಂದೆ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅಂಥವ್ರು ಬಂದ್ರೆ ನಮ್ಮ ಸ್ವಾಮಿಗಳದ್ದು ಏನು ಅಂದ್ರೆ, ಅವ್ರು ಭಿಕ್ಷೆ ಆಗೋವರೆಗೂ ಯಾರನ್ನು ನೋಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಅವ್ರಿಗೊಂದು ನಿಯಮ. ಅವ್ರು ಏನಿದ್ದು ಈವನ್ ಪೇಪರು ಸ್ವತಃ ಮಧ್ಯಾಹ್ನ ಭಿಕ್ಷೆ ಆದ್ಮೇಲೆ ಏನಪ್ಪ ಅಂದ್ರೆ ಹೆಡ್ಲೈನ್ ನೋಡ್ಬೇಡೋದು ಹೊರತು ಪೇಪರ್ ಮುಟ್ತೀವಿ. ಪೇಪರ್ ಮೈಲಿಗೆ ಅನ್ನೋರು, ನ್ಯೂಸ್ ಪೇಪರ್ ಮೈಲಿಗೆ ಅಂತೆ, ಯಾಕೆಂದ್ರೆ ಇದು ಅಂತ ಯಾರು ಮುಟ್ಟಿರ್ತಾರೆ ಅಂತ, ಅದು ಮುಟ್ತಾ ಇರ್ಲಿಲ್ಲ. ಇನ್ನು ಬೇರೆಯವ್ರು ಬಂದು ನೋಡ್ಬಿಟ್ರಂತೋ ಹಾಗೆ ಆಯ್ತು ಅವ್ರಿಗೆ. ಈ ಚೆನ್ನಾಗಿ ನೆನ್ಸ್ಕೊಬೋದು ಹಂಗೆ. ಅವು ಯಾರು ಮಧ್ಯಾಹ್ನ 12 ಗಂಟೆ ಮಧ್ಯಾಹ್ನ ಸ್ನಾನ ಆಗಿ ಭಿಕ್ಷೆ ಆಗುವವರೆಗೆ ಒಬ್ಬರಿಗೂ ಬಿಡುದಿಲ್ಲ. ಆಮೇಲೆ 1 ಗಂಟೆ ಪಾಪ ಬಂದವರಿಗೆಲ್ಲ ಒಂದು ಕೊಡ್ಸಿದ್ದು. ಅದರಲ್ಲೂ ಅಧ್ಯಾತ್ಮ ವಿಚಾರ ಕೇಳೋರ್ ಕಂಡು ಬಹಳ ಅಕ್ಕರೆ ಪ್ರೀತಿ ಇತ್ತು. ಮನೆ ವಿಚಾರ ಕೇಳ್ತಿದ್ದೆ ಬೇಜಾರು ಮಾಡ್ಕೊಂಡ್ಬಿಡೋರು. ಅದೆಲ್ಲ ಹೇಳ್ಬಿಡಿ, ಇಲ್ಲ ಬೇಡ, ಅದಕ್ಕೋಸ್ಕರ ರಾಮನ ಪ್ರತಿಷ್ಠಾಪನೆ ಮಾಡಿದ್ವಿ, ಅಲ್ಲಿ ಕೇಳ್ಕೊಳ್ಳಿ ನಾವು. ಬಹಳ ತತ್ವ ವಿಚಾರ ಕೇಳಿದ್ರೆ ಪ್ರೇಮದಿಂದ ಅವರೇ ಪ್ರಶ್ನೆ ಹಾಕೊಂಡು ಉತ್ಸಾಹ ಕೊಟ್ಟು ಎಲ್ಲ ಪರಿಹಾರ ಮಾಡೋರು. ಮಣ್ಣ ಹೇಳಿಲ್ಲ, ಅವರ ಪಾಠ ಕೇಳಿದ್ರೆ, ಸ್ವಾಮಿಗಳ ಪಾಠ ಕೇಳಿದ್ರೆ ಒಂದು ವಾಕ್ಯದಲ್ಲಿ ಇಷ್ಟು ಆಳವಾದ ಅರ್ಥ ಇದೆಯಾ ಅಂತ ಅನ್ಸುತ್ತೆ. ಒಂದು ಹೊತ್ತಿ ಬಿಡಿಸ್ಬಿಡೋರು ಸ್ವಾಮಿಗಳು. ಬಾಬಾ ಆ ಚಕಾರ ತುಕಾರಕ್ಕೂ ಅರ್ಥ ಬಿಡದೇನೆಯೇ ಸ್ವಾರಸ್ಯ ತೋರಿಸ್ಕೊಂಡು, ಅನುಭವ ತೋರಿಸ್ಕೊಂಡು, ಯುಕ್ತಿ ಕೊಟ್ಕೊಂಡು, ವ್ಯಾಕರಣಾಂಶ ಹೇಳ್ಕೊಂಡು ಆಮೇಲೆ ಸಮನ್ವಯ ಮಾಡೋರು, ವಾಕ್ಯ ಸಮನ್ವಯ. ಅದ್ಭುತ ಅನ್ನೋರು. ಆ ಮಹಾತ್ಮರ ನಮಗೂ ಅಂತರಾತ್ಮ ಆಗಿರೋದನ್ನ ಅವರೇ ಪ್ರೇರಣೆ ಮಾಡಿ ಅವರು ನಮ್ಗೆ ಆ ಶಕ್ತಿ ಕೊಡಬೇಕು. ಬಯಸ್ಕೊಂಡು ಹೋದ್ರು, ಬಯ್ಯೋ ನೋಡೋ ಬಿಡ್ಲೇ ಇಲ್ಲ. ಬಂದವರು ಇನ್ನೂ ಗೇಟ್ ಎಂಟ್ರಾಗಿ ಬಂದಿದ್ದಾರೆ, ಹೋಗಿ ಹೇಳು, ನೋಡೋಣ ಮಾತಾಡ್ತಾರೆ, ಹೋಗ ಈಗ ನೋಡು. ಇವು ಹಂಗಂದ್ರೆ ಆ ಕಷ್ಟ ಆಗುತ್ತೆ, ಕಾರ್ಯಾಲಯಕ್ಕೆ ತುಂಬಾ ಸಹಾಯ ಮಾಡ್ತಾನೆ. ಬೇಡ, ಈಶ್ವರ ಸಹಾಯ ಮಾಡ್ತಾನೆ, ಈಶ್ವರ ನೋಡ್ಕೊತಾನೆ, ಈಶ್ವರ ಕೊಡ್ತಾನೆ. ಯಾವ ವ್ಯಕ್ತಿ ಮೇಲೆ ನಿಂತಿಲ್ಲ ಈ ಕಾರ್ಯಾಲಯ, ಯಾರಿಂದ ಇದಾಗಿಲ್ಲ, ಕೊಡದೇ ಇದ್ದೆ ಪರವಾಗಿಲ್ಲ, ಹೋಗಿ ಅಂತ ಹೇಳು. ಅವರು ಇಲ್ಲ ಪರವಾಗಿಲ್ಲ, ಸ್ವಾಮಿ ಬೈದೆ, ನಂಗೆ ಅದು ವರ, ಸ್ವಾಮಿ ಬೈದು ನಂಗೆ ಅದು ಇದು ಆಶೀರ್ವಾದವೇ, ಏನು ನಂಗೆ ಬೇಜಾರಿಲ್ಲ, ನಂಗೆ ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಆಮೇಲೆ ಕೇಳ್ಕೊಳ್ತಿದ್ದೆ ಯಾವ ಬರ್ಬೋದು ಅಂತ. ಮತ್ ಬರ್ತಿದ್ರು. ಅವ್ರು ಬೈಯೋದೆಲ್ಲ ಸ್ವಾಮಿಗಳ ಕೆಟ್ಟ ಶಬ್ದ ಬೈತಿರ್ಲಿಲ್ಲ. ಆದ್ರೆ ನಿಂಗೇನು ಹೊತ್ತಿಗೆತ್ತಿಲ್ವಾ, ನಿಮ್ಗೇನು ಇದಿಲ್ಲ, ಕಾಲ ದೇಶ ಗೊತ್ತಿಲ್ವಾ, ಯಾವಾಗ ಆಯ್ತು ಬರೋಕೆ ಏನು ಅಂದ್ಕೊಂಡಿದ್ದ ಬೈಬಿಡೋರು. ಅದು ಕೇಳಿಸ್ಕೊಂಡ್ರು ಕೂಡ ಬೇಜಾರು ಮಾಡ್ಕೋದೇನಿಯೇ ಇನ್ನೊಂದು ಹೊತ್ತು ಸ್ವಾಮಿ ಪುರುಸತ್ತಿ ಇರೋ ಟೈಮಿಗೆ ಬಂದು ನಮಸ್ಕಾರ ಮಾಡಿ, ದೂರದಿಂದ ನಮಸ್ಕಾರ ಮಾಡಬೇಕು. ಸ್ವಾಮಿಗಳ ನಮಸ್ಕಾರ ಅಂದ್ರೆ 10 ಅಡಿ ಫೂಟ್ ಅಂತ ಇರ್ಬೇಕು ಸ್ವಾಮಿಗಳಿಗೂ ಅವ್ರಿಗೂ. ಕರೋನಾ ಹೇಗೆ ದೂರ ಹೇಗೆ ಸ್ವಾಮಿಗಳಿಗೆ 5 ಅಡಿ ಹತ್ತ ಹೋಗ್ಬಿಟ್ರೆ ಬೇಯಿಸ್ಕೊಂಡಂಗ ಗೊತ್ತು. 10 ಅಡಿ ಸೋಷಿಯಲ್ ಡಿಸ್ಟೆನ್ಸ್. ಅವ್ರು ಹೀಗೆ ಆ ಮಂತ್ರಾಕ್ಷರ ಹೀಗೆ ಹೀಗೆ ಹಿಡ್ಕೋಬೇಕು, ಪಂಚ ಹೇಳಿ ಹೀಗೆ ಹಾಕ್ತಾರೆ, ಬೀಳುತ್ತೆ. ಎಷ್ಟು ಬೀಳುತ್ತೆ ಅಂತ ತಗೊಂಡು ಹೋಗ್ಬೇಕು, ಮುಟ್ಟೋ ಪ್ರಶ್ನೆ ಇಲ್ಲ. ಆ ಪರಮಾತ್ಮ ಹೇಗೆ ಅಸಂಗನೋ ಹಾಗೆ ಅಸಂಗರು ಅವರು. ಅಂಥ ತತ್ವಜ್ಞಾನಿ ವಾಕ್ಪತಿ, ವಾಕ್ಯಗೆಲ್ಲ ಪಡಿತಿ ಆಗ್ತಾನೆ. ವಾಚಾಂಪತಿರ್ಭವತಿ ತಥೈವ ಚಕ್ಷುಷಸ್ಪತಿ ಚಕ್ಷುಷಾಂಪತಿ. ಕಣ್ಣಿಗೆಲ್ಲ ಒಡೆಯ ಅಂದ್ರೆ ಏನು ಅವನು ನೋಡ್ಬೇಕು ಅಂತ ಹಾಗೆ ಕಾಣ ಶುರು ಆಗ್ಬಿಡತ್ತೆ. ಇವು ಯಾಕೋ ಈ ಪರಿಸರ ಚೆನ್ನಾಗಿ ಕಾಣ್ತಿಲ್ಲಲ್ಲ, ಈ ಚೆನ್ನಾಗಿ ಆಗಿತ್ತಲ್ಲ ಅಂತ ಅಂದ್ಕೊಂಡ್ರೆ ಬಂಗಾರದಿಂದ ನಿಗಿರಿಗೆ ಹೊಳಿಸಿ ಹೋಗ್ಬಿಡತ್ತೆ. ಅವ್ನು ಅಂದ್ಕೊಂಡ್ರೆ ಸಾಕು, ಕಣ್ಣಿಗೆ ಆ ಪ್ರಕೃತಿ ಸೌಂದರ್ಯ ತಾನೇ ತತ್ಕಾಲ ಮೂಡ್ಕೊಂಡ್ಬಿಡುತ್ತೆ. ಅದ್ಭುತ, ಅಂತ ಕಣ್ಣಿಗೆ ಆಸಕ್ತಿ ಇದೆ.
ಚಕ್ಷುಷ್ಪತಿ ಶ್ರೋತ್ರಪತಿ ಶ್ರೋತ್ರಾಣಾಂ ಪತಿ. ಶ್ರೋತ್ರಪತಿಃ ಶ್ರೋತ್ರಾಣಾಂ ಪತಿಃ. ಕತ್ತೆ ಅರ್ಚ್ಕೊಂಡ್ರು ಅವನಿಗೆ ಒಳ್ಳೆ ಇಲ್ಲ, ಸಂಗೀತಂಗೆ ಕೇಳಿಸುತ್ತೆ ಅವನಿಗೆ. ಆ ಕಿವಿಗೆ ಪತಿ ಆಗಿರೋದ್ರಿಂದ ಆ ಕೆಟ್ಟದ್ದನ್ನೇ ಅವನು ಬೇಡ ಅನ್ಕೊಂಡ್ಬಿಟ್ರೆ ಆಗ ಅವನು ಬರೋದೇ ಇಲ್ಲ. ಅವನು ಎಲ್ಲವೂ ಕೂಡ ಕಿವಿಗೆ ಪತಿಯಾದವನಾಗಿ ಒಳ್ಳೆ ಇಂಪಾದಂತಹ ಹಾಡ, ಇಂಪಾದಂತಹ ಧ್ವನಿಯೇ, ಇಂಪಾದಂತಹ ವಿಚಾರವೇ ಮತ್ತು ಉತ್ತಮೋತ್ತಮವಾದ ಲೋಕದ ವಿಚಾರವೇ ಅವನ ಕಿವಿ ಬೀಳುತ್ತೆ ಹೊರತು ಕೆಟ್ಟದ್ದು, ಅಸಭ್ಯ, ಭೀಭತ್ಸ, ಅನೃತ ವಾಕ್ಯ ಅವನು ಬರೋದೇ ಇಲ್ಲ. ವಿಜ್ಞಾನಪತಿ ವಿಜ್ಞಾನಾನಾಂ ಪ್ರತಿಷ್ಠ. ವಿಜ್ಞಾನಪತಿಃ ವಿಜ್ಞಾನಾನಾಂ ಚ ಪತಿಃ. ವಿಜ್ಞಾನಪತಿ ಅಂದ್ರೆ ಕೆಲವರಿಗೆ ಇಂಥ ವಿಚಾರ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಾಗೋದಿಲ್ಲ ಅಂತಿಲ್ಲ. ಯಾವ ಶಾಸ್ತ್ರ ಕೊಡಿ, ಯಾವ ವೇದ ಕೊಡಿ, ಯಾವ ವಿಚಾರ ಕೊಡಿ, ಈ ವಿಚಾರ ಅರ್ಥವಾಗಲಿಲ್ಲ ಅಂತ ಕೊಟ್ಟ 1-2 ನಿಮಿಷಕ್ಕೆ ಇದ್ರ ಅರ್ಥ ಅಂತ ಮಾಡ್ಬಿಡ್ತಾರೆ. ನೋಡುತ್ತಲೇ ಅವರಿಗೆ ಆ ವಾಕ್ಯಾರ್ಥವೆಲ್ಲ ತಾನೇ ಬಿಟ್ಕೊಂಡ್ಬಿಡುತ್ತೆ. ವಿಜ್ಞಾನಕ್ಕೆ ಪತಿ, ಅರಿವಿಗೆ, ಜ್ಞಾನಕ್ಕೆ, ಬುದ್ಧಿಗೆ ಒಡೆಯನಾಗ್ತಾನೆ. ಸಮಸ್ತ ವಿಚಾರದಲ್ಲೂ ಅವನಿಗೆ ಅದ್ವಿತೀಯ ಪಾಂಡಿತ್ಯ. ಬೆಟ್ಟದ ಒಳಗಿರ್ಲಿ ಆ ಬೆಟ್ಟ ಸೀಳ್ಕೊಂಡು ಹೋಗುತ್ತೆ ಅವ್ರ ಬುದ್ಧಿ, ಅಂಥ ಬುದ್ಧಿ ಅದು. ಒಳಗೆ ಹೋಗ್ಬಿಟ್ಟು ಏನಿದೆ ನೋಡ್ಕೊಂಡ್ ಬರುತ್ತೆ. ಬೆಟ್ಟದ ಮಧ್ಯದಲ್ಲಿ ಒಳ್ಳೆ ವಜ್ರ ಇದಾಗಿದೆ ಅಂತ ಇಲ್ಲಿ ಹೊರಗಡೆ ನೋಡ್ಬಿಟ್ಟು ಹೇಳ್ಬಿಡ್ತಾರೆ, ಅಂಥ ಜ್ಞಾನ ಇದೆ ಅವರು. ಸರ್ವಾತ್ಮಕತ್ವ ಸರ್ವಪ್ರಾಣಿನಾಂ ಕರಣೈಃ ತದ್ವಾನ್ ಭವತಿ ಇತ್ಯರ್ಥಃ. ಸರ್ವಾತ್ಮಕತ್ವಾತ್ ಸರ್ವಪ್ರಾಣಿನಾಂ ಕರಣೈಸ್ತದ್ವಾನ್ ಭವತಿ ಇತ್ಯರ್ಥಃ. ಅವನು ಸರ್ವಾತ್ಮಕತ್ವವನ್ನು ಪಡ್ಕೊಂಡಿರುತ್ತಾನಾದ್ದರಿಂದ ಎಲ್ಲಾ ಪ್ರಾಣಿಗಳ ಇಂದ್ರಿಯಗಳ ಮೂಲಕ ಎಲ್ಲವ ಅರಿವು ಅವನಿಗಿರುತ್ತೆ. ಬೃಹಸ್ಪತಿಯು ಅವನೇ, ಇಂದ್ರನು ಅವನೇ, 33 ಕೋಟಿಯವನೇ, ಎಲ್ಲಾ ಪ್ರಾಣಿಗಳು, ಎಲ್ಲಾ ಮನುಷ್ಯರು ಎಲ್ಲರೂ ಅವನೇ. ಆದ್ದರಿಂದ ಎಲ್ಲಾ ಪ್ರಾಣಿಗಳ ಕರಣಗಳ ಮೂಲಕ ಅವನು ಅದನ್ನು ಉಳ್ಳವನಾಗಿ ಎಲ್ಲವನ್ನು ಅರಿಯುವನಾಗುತ್ತಾನೆ. ಕಿಂಚ ತಥೋಪಿ ಅಧಿಕತರಮೇತದ್ಭವತಿ. ಮತ್ತು ಏನಪ್ಪಾ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿನದಾದದ್ದು ಇದಾಗತ್ತೆ ಅವನಿಗೆ. ಇದನ್ನು ಮುಂದೆ ಹೇಳೋದು, ಇದಾಗತ್ತೆ ಮುಂದೆ ಹೇಳುವಂತಹ ವಿಚಾರ ಅವನಿಗೆ ಅದು ಆಗತ್ತೆ. ಕಿಂತದು ಏನಾಗತ್ತೆ ಅವನಿಗೆ ಉಚ್ಯತೆ. ಹೇಳ್ತೀವಿ ಕೇಳಿ. ಆಕಾಶ ಶರೀರಂ ಬ್ರಹ್ಮ. ಆಕಾಶ ಶರೀರಂ, ಆಕಾಶ ಶರೀರಂ ಅಸ್ಯ, ಆಕಾಶವದ್ವಾ ಸೂಕ್ಷ್ಮ ಶರೀರಂ ಅಸ್ಯ ಆಕಾಶ ಶರೀರಂ. ಆಕಾಶ ಶರೀರಂ, ಆಕಾಶಃ ಶರೀರಂ ಅಸ್ಯ, ಆಕಾಶವದ್ವಾ ಸೂಕ್ಷ್ಮಂ ಶರೀರಂ ಅಸ್ಯ ಇತಿ ಆಕಾಶ ಶರೀರಂ. 2 ತರಹ ಅರ್ಥ ಮಾಡ್ಕೊಂಡ. ಆಕಾಶ ಇದೆಯಲ್ಲ, ಇದೇ ಅವನ ಶರೀರ ಅಂತ ಒಂದು ಅರ್ಥ. ಅಥವಾ ಈ ಆಕಾಶದಂತೆಯೇ ಸೂಕ್ಷ್ಮವಾದ ಶರೀರವುಳ್ಳವನು ಇನ್ನೊಂದು ಅರ್ಥ. ಹಾಗಾದ್ರೆ ಮಾಡ್ಕೊಳ್ಳಿ. ಈ ಭೂತಾಕಾಶವೇ ಅವನ ಶರೀರ ಅಂತ ಅರ್ಥ ಮಾಡ್ಬೋದು. ಭೂತಾಕಾಶದಿಂದ ಸೂಕ್ಷ್ಮವಾಗಿರುವ ಮನೋಮಯ ಸ್ವರೂಪದವನು, ಸೂಕ್ಷ್ಮವಾದ ಶರೀರವುಳ್ಳವನು ಅಂಥವನಾಗ್ತಾನೆ. ಆಕಾಶ ಶರೀರದವನಾದ್ರೆ ಅವನು ಕಡಿಯೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ, ಒದ್ದೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ವಿಕಾರ ಮಾಡೋಕ್ಕೆ ಆಗಲ್ಲ, ಹಿಡಿಯೋಕ್ಕೆ ಆಗಲ್ಲ. ಹಿಡಿಯೋನು ಆಕಾಶನ ಹಿಂಗನ್ಬೋದು, ಹಿಂಗಂದು ಏನಾಗಿದೆ, ಕೈ ಹಿಡಿದ ಅಷ್ಟೇ. ಅವನು ಹಿಡಿಯಕ್ಕಾಗಲ್ಲ, ಅವನೆಲ್ಲರೂ ಹಿಡಿದ್ಬಿಡ್ತಾನೆ. ಪುಣ್ಯಾತ್ಮ ತಗೊಂಡ ಕೋಲ ಅಂದ್ರೆ ಮಹದ್ಭಯಂ ವಜ್ರಮುದ್ಯತಂ. ದೊಡ್ಡ ವಜ್ರವನ್ನು ತಲೆ ಮೇಲೆ ಹೊಡಿತೀನಿ ಎತ್ತಿಟ್ಕೊಂಡ್ರೆ ತರತರ ಅಂತ ಹೆಂಗೆ ನಡುತ್ತಾರೋ ಹಂಗೆ ಅವನು ಎಲ್ಲವನ್ನೂ ಹೆದರಿಸ್ತಾನೆ. ಅವನು ಮಾತ್ರ ಅನುಭೇತಿ ಕದಾಚರ, ಯಾರಿಗೂ ಹೆದರಲ್ಲ. ಕಿಂತದು ಪ್ರಕೃತಂ ಬ್ರಹ್ಮ. ಪ್ರಕೃತಂ ಬ್ರಹ್ಮ. ಯಾವುದದು? ಈ ಪ್ರಕೃತವಾದ ಮನೋಮಯ ಬ್ರಹ್ಮ, ವ್ಯಾಹೃತಿ ಬ್ರಹ್ಮ, ಅವನೇ ಅಂಥವನಾಗ್ತಾನೆ. ಸತ್ಯಾತ್ಮ ಸತ್ಯಂ ಮೂರ್ತಾಮೂರ್ತಂ ಅವಿತಥಂ ಸ್ವರೂಪಂ ವಾ ಆತ್ಮ ಸ್ವಭಾವಃ ಅಸ್ಯ. ಅವಿತಥಂ ಸ್ವರೂಪಂ ವಾ ಇದೆಯಲ್ಲ, ಹಾಗೆ ಮಾಡಿದಾರ. 2 ಟಿಪ್ಪಣಿಯಲ್ಲಿ ಸ್ವರೂಪಂ ವಾ ಚಕಾರ ಎಂಬ ಪಾಠಕ್ಕೆ ಅಷ್ಟೇ ಇದೆ. ಅವಿತಥ ಸ್ವರೂಪಂ ವಾ ಇದೆಯಾ? ನಮ್ಗೆ ಹಾಗಿಲ್ಲ. ಅವಿತಥಂ ಸ್ವರೂಪಂ ವಾ ಇದೆ, ಇದ್ದಾರೆ ಅಂತ. ಆಗತ್ತೆ. ಅವಿತಥ ಸ್ವರೂಪ ಬಿಡಿಸಿದ್ದು ಯಾಕೋ ಗೊತ್ತಿಲ್ಲ. ಅವಿತಥ ಸ್ವರೂಪ ಸಮಸ್ತ ಪದ, ಸುಳ್ಳಾಗದೇ ಇರೋ ಸ್ವರೂಪ, ಸ್ವಭಾವ, ಅದೇ ಆತ್ಮ ಅಂತ ಅವನ ಸ್ವರೂಪ ಅಂತ ಹೇಳಿ. ಇವನಿಗಾದ್ರೆ ಇವನು ಅದು ಸ್ವಭಾವ ಆದ್ದರಿಂದ ಇವನು ಸತ್ಯಾತ್ಮನು. ಸತ್ಯ ಶಬ್ದಕ್ಕೆ ಬದಲಾವಣೆ ಆಗದ, ಸುಳ್ಳಾಗದ, ಬಿಟ್ಟು ಹೋಗದ, ವ್ಯಭಿಚರಿತವಾಗದೇ ಇರೋ ಸ್ವರೂಪ ಅಂತ ಅರ್ಥ. ಪ್ರಾಣಾರಾಮಂ. ಪ್ರಾಣೇಶು ಆರಾಮಃ ಆರಮಣಂ ಆಕ್ರೀಡಾ ಯಸ್ಯ ತತ್ ಪ್ರಾಣಾರಾಮಂ. ಪ್ರಾಣೇಶು ಆರಾಮಃ ಆರಮಣಂ
ಪ್ರಾಣಾರಾಮಂ. ಪ್ರಾಣಗಳಲ್ಲಿ ಆರಾಮ ಅಂದ್ರೆ ಆ ಕ್ರೀಡೆ, ರತಿ, ಸಂತೋಷ, ಆನಂದ. ರತಿ ಕ್ರೀಡೆಗೆ ಇನ್ನೊಂದು ವಸ್ತು ಇಟ್ಕೊಂಡು ಸಂತೋಷ ಪಟ್ಟರೆ ಅದು ಕ್ರೀಡೆ. ಇನ್ನೊಂದು ತಾನೇ ಕಲ್ಪಿಸ್ಕೊಂಡು ಸಂತೋಷ ಮಾಡಿದ್ರೆ ಅದು ರತಿ. ತಾನೇ ಹಿಂದೆ ಅನುಭವಿಸಿದ್ದಾದ ಆನಂದವನ್ನ ಜ್ಞಾಪಿಸ್ಕೊಂಡು ಖುಷಿ ಪಟ್ರೆ ಅದು ರತಿ. ಇನ್ನೊಂದು ವಸ್ತು ಇಟ್ಕೊಂಡು ಖುಷಿ ಪಟ್ರೆ ಅದು ಆಡ, ಪಗಡೆ, ಚೆಂಡು ಅಷ್ಟೇ. ಬಾಕ್ಯ ಸಾಧನಾಪೇಕ್ಷ, ಬಾಕ್ಯ ಸಾಧನ ನಿರಪೇಕ್ಷ. ಇನ್ನು ಪ್ರಾಣವೇ ಇವನಿಗೆ ಆರಾಮಕ್ಕೆ, ಆ ಕ್ರೀಡಕ್ಕೆ, ಸಂತೋಷಕ್ಕೆ, ಖುಷಿಗೆ ಸಾಧನ. ಇನ್ನು ಪ್ರಾಣಾರಾಮನು ಅಂತ ಅಂದ್ರೆ ಬಾಕ್ಯಾರಾಮನಲ್ಲ, ಪ್ರಾಣಾರಾಮನು ಅಂತ. ಪ್ರಾಣಾನಾಂ ವಾ ಆರಾಮೋ ಯಸ್ಮಿನ್ ತದು ಪ್ರಾಣಾರಾಮಂ. ಪ್ರಾಣಾನಾಂ ವಾ ಆರಾಮೋ ಯಸ್ಮಿನ್ ತದ್ ಪ್ರಾಣಾರಾಮಂ. ಆ ಪ್ರಾಣಗಳಿಗೆ ಆನಂದ ಕಾರಣ ಅಂತ ದರ್ಶನ ಮಾಡು. ಯಾವ ಈ ಸತ್ಯಾತ್ಮ ಸ್ವರೂಪನಾದ ವ್ಯಾಹೃತಿ ಬ್ರಹ್ಮದಲ್ಲಿ ಪ್ರಾಣಗಳು ಖುಷಿ ಪಡುತ್ತದೆಯೋ ಅದು ಪ್ರಾಣಾರಾಮ ಅಂತ. ಇವನು ಪ್ರಾಣಗಳಲ್ಲಿ ಆನಂದ ಪಡೋದು ಮಲ್ಲರ್ಥ ಮಾಡಿದ್ರು. ಪ್ರಾಣಗಳೇ ಇವನಲ್ಲಿ ಆನಂದ ಪಡುತ್ತೆ, ಖುಷಿ ಪಡುತ್ತೆ, ಪ್ರಾಣಾರಾಮ ಹಾಗೂ ಮಾಡ್ಕೋಬಹುದು. ಪ್ರಾಣಾನಾಂಬ ಆರಮಣಂ, ಪ್ರಾಣಗಳಿಗೆ ಆರಮಣ ಸ್ಥಾನ, ಸಂತೋಷ ಸ್ಥಾನ, ಖುಷಿ ಪಡೋ ಸ್ಥಾನ. ಅಂದ್ರೆ ಪ್ರಾಣಗಳಿಂದ ಇಂದ್ರಿಯಗಳನ್ನು ತಗೋಬೇಕು. ಇಂದ್ರಿಯಗಳು ಎಲ್ಲಿ ಖುಷಿ ಪಡುತ್ತೆ ಅಂದ್ರೆ ತನ್ನ ರೂಪ ನೋಡ್ಕೊಳುತ್ತೆ, ತಾನಿಂಥವನ್ನ ಜ್ಞಾಪಕ ಮಾಡ್ಕೊಳುತ್ತೆ. ಪಾ ಈ ಎನ್ನೈ ಸಿರಿಯದನಂತ ಭಲೆ ಇನ್ನೇನಿರುವುದಕ್ಕಿಂತ, ನನ್ನ ಸಿರಿ ಅನಂತ, ಬಾ ಇನ್ನೇನ್ ಬೇಕು ನನಗೆ ಇದಕ್ಕಿಂತ ಹೆಚ್ಚಿಂದೋ, ಜಗದಾತ್ಮ ರೂಪ, ಬ್ರಹ್ಮಾಂಡ ರೂಪ, ವಿಶ್ವಾತ್ಮನಾಗಿದ್ದೀನಿ ಅಂತ ಹೇಳಿ ಆ ರೀತಿ ಕಂಡುಕೊಂಡ ಆ ಮಹಾತ್ಮನಿಗೆ ಯಾವಾಗಲೂ ಆನಂದವೇ, ದುಃಖಕ್ಕೆ ಕಾರಣನೇ ಇಲ್ಲ. ಪ್ರಾಣಗಳಿಗೆ ಸಂತೋಷ ಸ್ಥಾನ ಯಾವುದರಲ್ಲೋ ಅದು ಪ್ರಾಣ. ಯಾರ ಡೆಹರಾಡೂನ್ ಆನಂದಭೂತಂ ಸುಖಕೃದೇವ ಯಸ್ಯ ಮನಃ ತಮಾ. ಡೆಹರಾಡೂನ್ ಬಂದ್ರೆ ಆ ಮನಸ್ಸಿಗೆ ಬೇಸರ ಅನ್ನೋದೇ ಇಲ್ಲ. ಬೋರಪ್ಪ, ಮಬ್ಬನೇ ಇದೀನಿ, ಕರೋನಾ, ಲಾಕ್ಡೌನ್ ಇದ್ದೀನಿ, ಕ್ವಾರಂಟೈನ್ ಇದ್ದೀನಿ, ಇದಂತ ಬೇಜಾರು ಲೋಕದವರು ಇರ್ತಾರಲ್ಲ. ಈ ಉಪಾಸಕನಿಗೆ ಮನಸ್ಸು ಆನಂದ ಕೇಳ್ತಾನೆ ಇರುತ್ತೆ. ಯಾವಾಗ ಆನಂದಲೇ ಅದ್ದಿ, ಆನಂದಲೇ ಮುಳುಗಿ, ಆನಂದಲೇ ಎದ್ದು ಅಲ್ಲೇ ಇರುತ್ತೆ. ಮನ ಆನಂದ ಬಂದ್ರೆ ಆನಂದಭೂತಂ ಸುಖಕೃದೇವ ಮನ, ಆನಂದವಾಗಿರುವ ಸುಖವನ್ನುಂಟು ಮಾಡುತ್ತಿರುವಂಥದ್ದೇ ಮನಸ್ಸು. ಯಾಕಂದ್ರೆ ಪರಿಪೂರ್ಣ ಸಾತ್ವಿಕತೆಗಳ ತಿಳ್ಕೊಂಡ್ಬಿಡುತ್ತೆ ಮನಸ್ಸು. ಅತ್ಯಂತ ಸಾತ್ವಿಕತೆ ಹೊಂದ್ಬಿಡ್ತು ಮನಸ್ಸು ಅಂದ್ರೆ ಅದು ಆನಂದ ತೇಳ್ತಾ ಇರುತ್ತೆ. ರಜೋಗುಣ ತಮೋಗುಣ ಬಂದಾಗಲೇ ಬೇಜಾರು, ದುಃಖ, ಕಷ್ಟ, ಭಯ ಎಲ್ಲ ಆಗೋದು. ರಜೋಗುಣ ತಮೋಗುಣ ಯಾವಾಗ ತೊಳೆದು ಹೋಯ್ತೋ, ಉಪಾಸನೆಯಿಂದ ಶುದ್ಧವಾಯಿತು, ಸಾತ್ವಿಕ ಗುಣದಿಂದ ತೇಳಕ್ಕೆ ಶುರು ಆಯಿತು, ಅವಾಗ ಆನಂದದಲ್ಲಿ ತೇಳ್ತಾ ಇರ್ತಾನೆ ಮಹಾತ್ಮ. ರಜೋಗುಣ ತಮೋಗುಣ ಹೋಗೋದು ಹೇಗೆ? ತಮೋಗುಣ ಹೋಗೋದು ರಜೋಗುಣದಿಂದ, ರಜೋಗುಣ ಜಾಸ್ತಿ, ತಮೋಗುಣ ಕಮ್ಮಿ ಆಗುತ್ತೆ. ರಜೋಗುಣ ಹೋಗೋದು ಯಾವುದರಿಂದ? ಸಾತ್ವಿಕ ಚಿಂತನೆ, ಸಾತ್ವಿಕ ವಿಚಾರ, ಸಾತ್ವಿಕ ಆಹಾರ, ಸಾತ್ವಿಕ ಪರಿಸರ ಎಲ್ಲ ಬೇಕು. ಪರಿಸರ ಚೆನ್ನಾಗಿರ್ಬೇಕು, ಆಹಾರ ಸಾತ್ವಿಕವಾಗಿರ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಮಾಂಸ ತಿನ್ನಬಾರ್ದು, ಸುರಾಪಾನ ಮಾಡಬಾರ್ದು, ಸಿಗರೇಟು, ತಾಂಬೂಲ, ಇದು ತಂಬಾಕ, ಇದು ಆಗ್ತದಲ್ಲಪ್ಪ ತಂಬಾಕಲ್ಲ, ಇದು ಜರ್ದ, ಅದೆಲ್ಲ ಹಾಕೋಬಾರ್ದು. ಅದೆಲ್ಲ ಹಾಕ್ಬಿಟ್ರೆ ಮನಸ್ಸು ರಜೋಗುಣ ಆಗ್ಬಿಡುತ್ತೆ. ಲೇಜರೇ ಹಾಕೋಬೋದು, ತಪ್ಪಿಲ್ಲ, ತಂಬಾಕೇನಿಲ್ಲ. ಆದರೆ ಅಭಕ್ಷ್ಯ ಭಕ್ಷಣ, ಅಪೇಯಪಾನ, ಅಗಮ್ಯ ಗಮನ ಅದು ಇಟ್ಕೊಂಡ್ಬಿಟ್ಟ ಅಂದ್ರೆ ಕುಲಿಗೆಟ್ಟು ಹೋಗುತ್ತೆ ಮನಸ್ಸು. ಯಾವ ಕಾರಣಕ್ಕೂ ಈ ವಿಷಯ ಕಾಂಪ್ರಮೈಸ್ ಆಗಬಾರ್ದು. ಅಶಾಸ್ತ್ರೀಯ ಕರ್ಮಕ್ಕೆ, ಪಾಪ ಕರ್ಮಕ್ಕೆ ತಿಪ್ಪರ್ಲಾಗ ಹೊಡೆದು ಕಮಿಟ್ ಆಗಬಾರ್ದು. ಅದೊಂದು ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಸಾತ್ವಿಕತೆಯಲ್ಲಿ ಸ್ವಲ್ಪ ಪ್ರೊಸೀಜರ್ ಪ್ರೋಸೆಸ್ ನಿಧಾನ ಆಗಲಿ, ಅದು ಪರವಾಗಿಲ್ಲ. ನೀವು ಎಷ್ಟು ಸಾತ್ವಿಕತೆ ಬೆಳೆಸ್ಕೊಂಡು ಒಂದು ತಪ್ಪು ಮಾಡಿಬಿಟ್ರೆ ಒಂದು ದೊಡ್ಡ ಪಾತ್ರೆ ಹಾಲಿಗೆ ಹುಳಿ ಹಿಂಡಿನಂಗೆ ಆಗ್ಬಿಡುತ್ತೆ. ಆ ಪಾತ್ರೆ ಹಾಲೆಲ್ಲ ಹೇಗೆ ಕೆಟ್ಟೋಗ್ಬಿಡುತ್ತೋ ಹಾಗಾಗಿ ತಪ್ಪು ಕೆಲಸ ಮಾಡಬಾರ್ದು. ಯಾವ ಕಾರಣಕ್ಕೂ ತಪ್ಪು ಕೆಲಸ ಮಾಡದೇನೆಯೇ ಶಾಸ್ತ್ರೀಯವಾದಂತಹ ನಡವಳಿಕೆ, ಗುಣ, ಚಿಂತನೆ, ಅನುಷ್ಠಾನ, ಅನುಸಂಧಾನ, ಆಹಾರ, ವ್ಯವಹಾರ ಆ ರೀತಿ ಇಟ್ಕೊಂಡ್ಬಿಟ್ರೆ ಮನಸ್ಸು ಆನಂದವಾಗಿರುತ್ತೆ, ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಅಷ್ಟೇ ಅಲ್ಲ, ಶಾಂತಿ ಸಮೃದ್ಧಂ, ಶಾಂತಿ ಉಪಶಮಃ, ಶಾಂತಿಶ್ಚ ಸಮೃದ್ಧಂಚ ಶಾಂತಿ ಸಮೃದ್ಧಂ, ಶಾಂತಿಶ್ಚ ಸಮೃದ್ಧಂಚ ಶಾಂತಿ ಸಮೃದ್ಧಂ. ಶಾಂತಿಯಿಂದೇ ಅಡಗಿರೋದು, ಪ್ರಶಾಂತವಾಗಿರೋದು, ಏನು ಏರ್ಪೇರಿಲ್ದೇನೆ ಮನಸ್ಸು ರಿಪಲ್ಸೇ ಇರಲ್ಲ, ಅಲೆಗಳೇ ಇರಲ್ಲ, ಪೂರ್ತಿ ನಿಂತು ಬಿಡುತ್ತೆ. ಅದರ ಸಮೃದ್ಧಿ, ಶಾಂತಿಯ ಸಮೃದ್ಧಿ ಪರಾಕಾಷ್ಠೆ ಮುಟ್ಟಿರುತ್ತದೆ ಅಂತ. ಅದು ಶಾಂತ್ಯಾವ ಸಮೃದ್ಧಂ, ಶಾಂತ್ಯಾವ ಸಮೃದ್ಧಂ, ಶಾಂತಿಯಿಂದ ಪೂರ್ತಿ ಬೆಳೆದ್ಬಿಟ್ಟಿದೆ. ಇನ್ನು ಅದಕ್ಕಿಂತ ಹೆಚ್ಚಿನ ಶಾಂತಿ ಇಲ್ಲ ಜಗತ್ತಲ್ಲಿ. ವ್ಯವಹಾರ ಕ್ಷೇತ್ರದಲ್ಲಿ ಟಾಪ್ ಮೋಸ್ಟ್ ಲೆವೆಲ್, ಸುಪ್ರೀಂ ಲೆವೆಲ್ ಇಂದ ಕಣ್ಣಿಗೆ ಬಂದೆ. ಅತ್ಯಂತ ಶಾಂತಿಯಿಂದ ಪೂರ್ತಿ ಬೆಳೆದಂತಹ ಒಂದು ಸ್ಥಿತಿ, ಸಮೃದ್ಧಿ ಸ್ಥಿತಿ, ಅದನ್ನು ಪಡ್ಕೊಳ್ತಾನೆ ಈ ವ್ಯಾಹೃತಿ ಬ್ರಹ್ಮೋಪಾಸಕ.
ತದುಪಲಭ್ಯತೆ ಇತಿ ಶಾಂತಿ ಸಮೃದ್ಧಂ. ಉಪಲಭ್ಯತೆ ಇತಿ ಶಾಂತಿ. ಅದು ಇವನಿಗೆ ಕಂಡು ಬರುತ್ತೆ, ಆ ಉಪಾಸಕನಿಗೆ. ಅದನ್ನ ಇವನು ಶಾಂತಿ ಸಮೃದ್ಧನು, ಶಾಂತಿಯಿಂದ ಪೂರ್ಣ ತುಂಬಿ ಹೋದವನು ಅಂತ ಅರ್ಥ. ಅಮೃತಂ ಅಮರಣ ಧರ್ಮಿ. ಅಮೃತಂ ಅವರಣ ಅಮೃತ ಅಮರ ಧರ್ಮ ನಾಶವಾಗಲ್ಲ. ಈ ಕಲ್ಪಾಂತದವರೆಗೂ ಅವನು ಚೇಂಜ್ ಆಗೋಲ್ಲ. ಪೂರ್ತಿ ಸಹಸ್ರಯುಗ ಪರ್ಯಂತ ಅದು ಒಂದೇ ದಿನ, ಅಂಥ ಸಹಸ್ರಯುಗ ಅದು ಇನ್ನೊಂದು ದಿನ, ಅಂತ ಕೋಟಿ ಕಲ್ಪದವರೆಗೂ ಇರ್ತಾನೆ ಆ ಪುಣ್ಯಾತ್ಮ. ನಾಶವಾಗದಿರೋ ಸ್ವಭಾವದಲ್ಲಿರ್ತಾನೆ. ಏತಚ್ಚ ಅಧಿಕತರಂ ವಿಶೇಷಣಂ ಏತಚ್ಚ ಅಧಿಕತರಂ ವಿಶೇಷಣಂ ತತ್ರೈವ ಮನೋಮಯ ಇತ್ಯಾದೋ ದ್ರಷ್ಟವ್ಯಂ. ತತ್ರೈವ ಮನೋಮಯಃ ಇತ್ಯಾದೋ ದ್ರಷ್ಟವ್ಯಂ. ಈ ಎಲ್ಲಾ ಹೆಚ್ಚಿನ ವಿಶೇಷಣವೆಲ್ಲವನ್ನು ಕೂಡ ಆ ಮನೋಮಯ ಬ್ರಹ್ಮಕ್ಕೆ ಸೇರಿಸ್ಕೋಬೇಕು. ಆ ಉಪಾಸನೆಗೆ ಸೇರಿಸ್ಕೊಂಡ್ಬಿಟ್ಟು ಎರಡನ್ನು ನಾಲ್ಕನ್ನು ಕೂಡಿಸ್ಕೊಂಡು ಉಪಾಸನೆ ಮಾಡಿ, ಆ ಉಪಾಸನೆ ಸಾಕ್ಷಾತ್ಕಾರ ಪಡ್ಕೊಂಡು, ಆ ವ್ಯಾಹೃತಿ ಬ್ರಹ್ಮರೂಪವನ್ನು ಪಡ್ಕೊಂಡು, ಆ ನಡುನೆತ್ತಿಯಿಂದ ದೇಹತ್ಯಾಗ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿ ಆನಂದವಾಗಿ ಅಲ್ಲಿ ತತ್ವಜ್ಞಾನವೂ ಆಗತ್ತೆ, ಎಲ್ಲ ಅಣಿಮಾದಿ ಸಿದ್ಧಿಯೂ ಇರುತ್ತೆ, ಸಮಸ್ತ ವಿಭೂತಿಯೂ ಪೂರ್ಣವಾಗಿರ್ತಾನೆ. ಅಂತಹ ದೊಡ್ಡದ ಉಪಾಸನೆ ಇದು, ಅದನ್ನು ಮಾಡಿ ಅಂತ ಹೇಳಿ 5 ನಿಮಿಷ ಲೇಟ್ ಆಯ್ತು. ದಶ್ಯಂ ವರುಣಃ ಶನ್ನೋ ಹೇಳಿದನ ನಮಸ್ಕಾರ. ಹೇಳಿಮ್ಮ, ಒಳ್ಳೇದಮ್ಮ. ನಮಸ್ಕಾರ ಗುರುಗಳೇ. ಒಳ್ಳೇದಪ್ಪ. ಪ್ರತ್ಯಕ್ಷಂ ಬ್ರಹ್ಮಾಸಿ ನಮಸ್ಕಾರ ಗುರುಗಳೇ.